ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಸಹಾಯದ ಆತ್ಮನು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೋಹಾನ 16:12. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ಆಮೆನ್. ಪವಿತ್ರಾತ್ಮನು ನಮ್ಮ ಸಹಾಯಕನೆಂದು ಸತ್ಯವೇದ ಕಲಿಸುತ್ತದೆ. ಸಹಾಯಕ ಎಂದು ಅನುವಾದಿಸಲಾದ ಪದದ ಅರ್ಥವೇನೆಂದು ಪರಿಶೀಲಿಸೋಣ. ಇದರಿಂದ ನಾವು ಆತನ ಸೇವೆಯ ಈ ಅಂಶದಿಂದ ಸಂಪೂರ್ಣವಾಗಿ ಪ್ರಯೋಜನ ಪಡೆಯಬಹುದು. ಯೋಹಾನ 14:16-17. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗಿರುವನು. ಆಮೆನ್. ಇಲ್ಲಿ ಯೇಸು ಪವಿತ್ರಾತ್ಮನನ್ನು ಇನ್ನೊಬ್ಬ ಸಹಾಯಕ ಎಂದು ಉಲ್ಲೇಖಿಸುವುದನ್ನು ನಾವು ನೋಡುತ್ತೇವೆ. ಈ ವಾಕ್ಯವು ಸ್ವತಃ ಪವಿತ್ರಾತ್ಮ ಮತ್ತು ನಮ್ಮ ಜೀವನದಲ್ಲಿ ಆತನ ಸೇವೆಯ ಕೆಲವು ಅದ್ಭುತವಾದ ಶಕ್ತಿಯುತ ಬಹಿರಂಗಪಡಿಸುವಿಕೆಗಳನ್ನು ಒಳಗೊಂಡಿದೆ. ಈ ಎರಡು ಪದಗಳು ಇನ್ನೊಬ್ಬ ಮತ್ತು ಸಹಾಯಕ ನಮಗೆ ಪ್ರಮುಖ ಸತ್ಯಗಳನ್ನು ಒಳಗೊಂಡಿವೆ. ಆಳವಾಗಿ ಹೋಗೋಣ. ಗುಣಪಡಿಸುವಿಕೆಯ ಬಗ್ಗೆ ದೇವರ ವಾಕ್ಯ ನಮಗೆ ಒಂದೇ ರೀತಿಯ ಅರ್ಥಗಳನ್ನು ಹೊಂದಿರುವ ಎರಡು ಗ್ರೀಕ್ ಪದಗಳಿವೆ ಮತ್ತು ಅವುಗಳನ್ನು ಹೆಚ್ಚಾಗಿ ಇನ್ನೊಬ್ಬ ಎಂದು ಅನುವಾದಿಸಲಾಗುತ್ತದೆ. ಆದರೆ ಅವುಗಳ ನಡುವೆ ಸೂಕ್ಷ್ಮ ವ್ಯತ್ಯಾಸವಿದೆ. ವಿಶೇಷವಾಗಿ ಇಲ್ಲಿ ಪವಿತ್ರಾತ್ಮನ ಬಗ್ಗೆ ಮಾತಾಡುವಾಗ ಅದು ಮುಖ್ಯವಾಗಿದೆ. ಆ ಎರಡು ಪದಗಳು ಆಲೋಸ್, ಇದು ಇನ್ನೊಂದು ಆದರೆ ಒಂದೇ ರೀತಿಯ ಬಗ್ಗೆ ಮಾತಾಡುತ್ತದೆ. ಹೆಟ್ರೋಸ್ಗಳು, ಇದು ಮತ್ತೊಂದು ಆದರೆ ವಿಭಿನ್ನ ರೀತಿಯ ಬಗ್ಗೆ ಮಾತಾಡುತ್ತದೆ. ನಮಗೆ ಒಂದು ಕುರ್ಚಿ ಇದ್ದರೆ ಮತ್ತು ನಾನು ಅದನ್ನು ಇನ್ನೊಂದು ಕುರ್ಚಿಯಿಂದ ಬದಲಾಯಿಸಿದರೆ ನಾನು ನಿಖರವಾಗಿ ಅದೇ ರೀತಿಯದನ್ನು ಪಡೆಯಬಹುದು. ಅದು ಇನ್ನೊಂದು ಕುರ್ಚಿ ಆಗಿದ್ದರೂ ಅದು ಅದೇ ರೀತಿಯ ಇನ್ನೊಂದು, ಅಥವಾ ನಾನು ಸಂಪೂರ್ಣವಾಗಿ ವಿಭಿನ್ನವಾದ ಇನ್ನೊಂದು ಕುರ್ಚಿಯನ್ನು ಪಡೆಯಬಹುದು. ಇದು ಇನ್ನೂ ಮತ್ತೊಂದು ಕುರ್ಚಿ, ಆದರೆ ಅದು ಬೇರೆ ರೀತಿಯ ಇನ್ನೊಂದಾಗಿದೆ. ಇಂಗ್ಲಿಷ್ನಲ್ಲಿ ನಾವು ಎರಡು ಸಂದರ್ಭಗಳಲ್ಲಿ ಮತ್ತೊಂದು ಎಂಬ ಒಂದೇ ಪದವನ್ನು ಬಳಸುತ್ತೇವೆ, ಆದರೆ ಗ್ರೀಕ್ನಲ್ಲಿ ಈ ಸೂಕ್ಷ್ಮ ವ್ಯತ್ಯಾಸವನ್ನು ತೋರಿಸಲು ಎರಡು ಪದಗಳಿವೆ. ಇವುಗಳಲ್ಲಿ ಮೊದಲನೆಯದು ಆಲೋಸ್. ಯೋಹಾನ 14:16 ಪವಿತ್ರಾತ್ಮನನ್ನು ಉಲ್ಲೇಖಿಸಿ ಬಳಸಲಾಗಿದೆ. ಪವಿತ್ರಾತ್ಮನು ನನ್ನಂತೆಯೇ ಅದೇ ರೀತಿಯ ಇನ್ನೊಂದು ಎಂದು ಯೇಸು ಹೇಳುತ್ತಿದ್ದಾನೆ. ನಾನು ನಿಮಗೆ ಹೇಗಿದ್ದೇನೋ ಹಾಗೆಯೇ ಆತನು ಇರುತ್ತಾನೆ. ಯೇಸು ಹೇಳುತ್ತಿದ್ದದ್ದೇನೆಂದರೆ, ಪವಿತ್ರಾತ್ಮನು ನಿಮ್ಮ ಜೀವನದಲ್ಲಿ ಆತನು ಈ ಭೂಮಿಯಲ್ಲಿದ್ದಾಗ ಶಿಷ್ಯರಿಗೆ ಹೇಗಿದ್ದನೋ ಹಾಗೆ ಇರುತ್ತಾನೆ. ಆದರೆ ಅದು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗಿರುವನು. ಯೇಸುವಿನ ದೈಹಿಕ ನಿರ್ಗಮನದಿಂದ ನಾವು ಆತನನ್ನು ಕಳೆದುಕೊಳ್ಳುವುದಿಲ್ಲ. ಬದಲಿಗೆ ಈಗ ನಮ್ಮೊಂದಿಗೆ ಮತ್ತು ನಮ್ಮಲ್ಲಿರುವ ಪವಿತ್ರಾತ್ಮನ ಪ್ರಸನ್ನತೆಯಿಂದ ನಾವು ಲಾಭ ಪಡೆಯುತ್ತೇವೆ. ಯೇಸುವಿನ ಶಿಷ್ಯರು ಆತನಿಗೆ ಪ್ರಶ್ನೆಗಳನ್ನು ಕೇಳಿದಂತೆಯೇ, ಆತನೊಂದಿಗೆ ಸಹವಾಸ ಮಾಡಿದಂತೆಯೇ, ಸಲಹೆ ಮತ್ತು ಮಾರ್ಗದರ್ಶನಕ್ಕಾಗಿ ಆತನ ಕಡೆಗೆ ನೋಡಿದಂತೆಯೇ ನಾವು ಸಹ ಪವಿತ್ರಾತ್ಮನನ್ನು ಒಳಗೆ ನೋಡಬಹುದು. ಯೇಸು ಇನ್ನೊಬ್ಬ ಎಂಬ ಪದವನ್ನು ಬಳಸುತ್ತಾನೆ ಎಂಬ ಅಂಶವು ಆತನು ತನ್ನಂತೆಯೇ ಒಬ್ಬ ವ್ಯಕ್ತಿಯನ್ನು ಕಳಿಸುತ್ತಿದ್ದಾನೆ ಎಂದರ್ಥ. ಹಲ್ಲೆಲೂಯಾ. ಪವಿತ್ರಾತ್ಮನು ಒಬ್ಬ ವ್ಯಕ್ತಿ ಮತ್ತು ಕೇವಲ ಒಂದು ಶಕ್ತಿ ಅಥವಾ ವಸ್ತು ಅಲ್ಲ ಎಂಬುದಕ್ಕೆ ಇದು ಮತ್ತಷ್ಟು ಸಾಕ್ಷಿಯಾಗಿದೆ. ಶಿಷ್ಯರು ಯೇಸುವಿಗೆ ಸಂಬಂಧಿಸಿರುವಂತೆ ನಾವು ಪವಿತ್ರಾತ್ಮನೊಂದಿಗೆ ಸಂಬಂಧ ಹೊಂದಿರಬೇಕು. ಯೇಸುವಿನ ಶಿಷ್ಯರೊಂದಿಗಿನ ಸಂಬಂಧವನ್ನು ಪರೀಕ್ಷಿಸುವ ಮೂಲಕ ಪವಿತ್ರಾತ್ಮನೊಂದಿಗೆ ನಮ್ಮ ಸಂಬಂಧದ ಬಗ್ಗೆ ನಾವು ಕಲಿಯಬಹುದು. ನಿಜವಾಗಿಯೂ ನಾವು ಒಳಗಿರುವ ಪವಿತ್ರಾತ್ಮನ ಪ್ರಯೋಜನವನ್ನು ಎಷ್ಟು ಪಡೆದುಕೊಳ್ಳುತ್ತೇವೆ ಎಂಬುದು ನಿಮಗೆ ಬಿಟ್ಟದ್ದು. ನಾವು ಆತನನ್ನು ನೋಡಲು ಮತ್ತು ಆತನ ಮೇಲೆ ಹೆಚ್ಚು ಅವಲಂಬಿತರಾಗಲು ಕಲಿತರೆ ನಾವು ಆತನ ಸಹಾಯದಿಂದ ಹೆಚ್ಚಿನದನ್ನು ಪಡೆಯುತ್ತೇವೆ. ನಾವು ಆತನನ್ನು ನೋಡದೆ ನಮ್ಮ ಜೀವನವನ್ನು ಮುಂದುವರಿಸಲು ಆರಿಸಿಕೊಂಡರೆ ನಮಗೆ ಆತನ ಸಹಾಯವಿಲ್ಲದೆಯೇ ಇರುತ್ತದೆ. ಆತನು ತನ್ನನ್ನು ಮತ್ತು ಆತನ ಸಹಾಯವನ್ನು ನಮ್ಮ ಮೇಲೆ ಬಲವಂತಪಡಿಸುವುದಿಲ್ಲ. ಪವಿತ್ರಾತ್ಮನನ್ನು ನೋಡಲು ಮತ್ತು ಆತನ ಸೇವೆಯಿಂದ ಅವರು ಹೆಚ್ಚಿನ ಪ್ರಯೋಜನವನ್ನು ಪಡೆದಿದ್ದಾರೆ ಮತ್ತು ಆತನು ನಿರ್ಲಕ್ಷಿಸಿದ ಅನೇಕ ಕ್ರೈಸ್ತರಿದ್ದಾರೆ. ಕೆಲವೊಮ್ಮೆ ಆತನು ತಮ್ಮೊಂದಿಗೆ ಇರುತ್ತಾನೆ ಎಂಬ ಪ್ರಜ್ಞೆಯ ಹೊರತಾಗಿ ಕೇವಲ ಆತನಿಂದ ಹೇಗೆ ಸೆಳೆಯುವುದು ಮತ್ತು ಪ್ರತಿಕ್ರಿಯಿಸುವುದು ಎಂಬುದನ್ನು ಕಲಿಯಲು ಸಮಯ ತೆಗೆದುಕೊಳ್ಳದ ಕಾರಣ ಭೂಮಿಯ ಮೇಲೆ ಯೇಸುವನ್ನು ಒಂದು ದೇಹಕ್ಕೆ ಸೀಮಿತಗೊಳಿಸಲಾಯಿತು. ಆತನು ಒಂದು ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಮಾತ್ರ ಇರಲು ಸಾಧ್ಯವಾಯಿತು. ಪವಿತ್ರಾತ್ಮನು ಎಲ್ಲ ವಿಶ್ವಾಸಿಗಳಲ್ಲಿ ಒಂದೇ ಸಮಯದಲ್ಲಿ ಇರಲು ಸಾಧ್ಯ. ಇದು ನಿಮ್ಮ ಸ್ವಂತ ವೈಯಕ್ತಿಕ ಯೇಸುವನ್ನು ನಿಮ್ಮಲ್ಲಿ ಹೊಂದಿರುವಂತೆ. ಆದ್ದರಿಂದ ಶಿಷ್ಯರು ಹೊಂದಿದ್ದಕ್ಕಿಂತ ಇದು ಉತ್ತಮವಾಗಿದೆ. ನಮ್ಮಲ್ಲಿ ವಾಸಿಸುವ ಪವಿತ್ರಾತ್ಮನನ್ನು ನಾವು ಕ್ಷಣಕ್ಕೂ ಪಡೆಯುತ್ತೇವೆ.
ಪ್ಯಾರಾಕ್ಲೇಟೋಸ್ ಎಂಬ ಗ್ರೀಕ್ ಪದದ ಅರ್ಥ ಸಂತೈಸುವಾತನು ಅಥವಾ ಸಾಂತ್ವನ ನೀಡುವವನು. ಇದು ಸಹಾಯ ಮಾಡಲು ಕರೆಯಲ್ಪಟ್ಟವನು ಅಥವಾ ಇನ್ನೊಬ್ಬರ ಪರವಾಗಿ ವಾದಿಸುವವನು ಎಂದು ಅರ್ಥೈಸಬಹುದು. ಪದದ ಉಪಯೋಗಗಳು. ಯಹೂದಿ ಸಂಪ್ರದಾಯದಲ್ಲಿ ಈ ಪದವನ್ನು ದೇವದೂತರು, ಪ್ರವಾದಿಗಳು ಮತ್ತು ದೇವರ ನ್ಯಾಯಾಲಯದ ಮುಂದೆ ನ್ಯಾಯಯುತ ವಕೀಲರಿಗೆ ಬಳಸಲಾಗುತ್ತಿತ್ತು. ಹೊಸ ಒಡಂಬಡಿಕೆಯಲ್ಲಿ ಯೋಹಾನ 14:16 ಇದನ್ನು ಪವಿತ್ರಾತ್ಮನನ್ನು ಉಲ್ಲೇಖಿಸಲು ಬಳಸಲಾಗುತ್ತದೆ. ನ್ಯಾಯಾಲಯದ ಕಾನೂನಿನಲ್ಲಿ ಇದನ್ನು ಕಾನೂನು ಸಹಾಯಕ, ವಕೀಲ ಅಥವಾ ವಾದಕನನ್ನು ಉಲ್ಲೇಖಿಸಲು ಬಳಸಲಾಗುತ್ತದೆ. ಹೆಚ್ಚು ಸಾಮಾನ್ಯ ಅರ್ಥದಲ್ಲಿ ಇದು ಬೆಂಬಲಿಗ ಅಥವಾ ಪ್ರಾಯೋಜಕ ಎಂದರ್ಥ. ಈ ಪದದ ಲ್ಯಾಟಿನ್ ರೂಪ ಪ್ಯಾರಿಕ್ಲೇಟಸ್. ಇದು ಗ್ರೀಕ್ ಸಾಹಿತ್ಯದಲ್ಲಿ ಅಪರೂಪದ ಪದವಾಗಿದೆ. ಇದನ್ನು ಕೆಲವೊಮ್ಮೆ ಕಾನೂನು ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಸತ್ಯವೇದದ ಬಳಕೆ. ಸತ್ಯವೇದದಲ್ಲಿ ಪ್ಯಾರಾಕ್ಲೇಟಸ್ ಎಂಬ ಪದವನ್ನು ಪವಿತ್ರಾತ್ಮನನ್ನು ಉಲ್ಲೇಖಿಸಲು ಬಳಸಲಾಗುತ್ತದೆ. ಪಾಪಗಳ ಕ್ಷಮೆಗಾಗಿ ಕ್ರಿಸ್ತನು ತಂದೆಯಾದ ದೇವರೊಂದಿಗೆ ಬೇಡಿಕೊಳ್ಳುವುದನ್ನು ಉಲ್ಲೇಖಿಸಲು ಸಹ ಇದನ್ನು ಬಳಸಲಾಗುತ್ತದೆ. ಈ ಪದವು ಸಾಂತ್ವನ ನೀಡುವವನು ಎಂಬ ಅರ್ಥವನ್ನು ಪಡೆದುಕೊಂಡಿದೆ. ಇನ್ನೊಬ್ಬರ ಪರವಾಗಿ ವಾದಿಸುವ ವಕೀಲ, ಇನ್ನೊಬ್ಬರ ಪರವಾಗಿ ವಾದಿಸುವ ಮಧ್ಯಸ್ಥಿಕ, ಸಲಹೆಗಾರ ಅಥವಾ ಸಹಾಯಕ, ಪ್ರೋತ್ಸಾಹಿಸುವ ಮತ್ತು ಸಮಾಧಾನ ನೀಡುವ ವ್ಯಕ್ತಿ, ಪ್ರಯೋಜನಕಾರಿ ಸೇವೆಯನ್ನು ಒದಗಿಸುವ ವ್ಯಕ್ತಿ. ಆಮೆನ್. ಹೊಸ ಒಡಂಬಡಿಕೆಯಲ್ಲಿ ಪ್ಯಾರಾಕ್ಲಿಟೋಸ್ ಪವಿತ್ರಾತ್ಮ ಮತ್ತು ಯೇಸು ಕ್ರಿಸ್ತನನ್ನು ಮಾತ್ರ ಉಲ್ಲೇಖಿಸುತ್ತದೆ. ಉದಾಹರಣೆಗೆ ಯೋಹಾನ 14:16, 26, 15:26, 16:17 ಪ್ಯಾರಾಕ್ಲೀಟ್ನ ಪ್ರಭಾವ ಮತ್ತು ಕಾರ್ಯಾಚರಣೆಯು ಕ್ರಿಸ್ತನ ನಿರ್ಗಮನವನ್ನು ಸರಿದೂಗಿಸುತ್ತಾಗಿತ್ತು. ದೇವರ ಆತ್ಮನಿಂದ ನಡೆಸಲ್ಪಟ್ಟವರು ದೇವರ ಮಕ್ಕಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14-17 ವಾಕ್ಯ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರ ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.